ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2027ನೇ ಶೈಕ್ಷಣಿಕ ಸಾಲಿಗಾಗಿ ನಡೆಯುವಂತಹ ಇಲ್ಲಿ ನವೋದಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯ ಸಿದ್ಧತೆಗೋಸ್ಕರ ತಮಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಗಳಿದಾವಲ್ಲ, ಬಹಳಷ್ಟು ಉಪಯುಕ್ತವಾಗ್ತವೆ. ತಮಗೆ ಯಾವ ರೀತಿ ಕ್ವಶನ್ ಪೇಪರ್ಗಳು ಬರ್ತವೆ ಅನ್ನೋದನ್ನು ತಿಳ್ಕೊಂಡು ತಾವು ಇಲ್ಲಿ ಅಭ್ಯಾಸ ಮಾಡಲಿಕ್ಕೆ ಬಹಳಷ್ಟು ಉಪಯುಕ್ತ ಆಗುತ್ತದೆ. ಹಾಗಾದರೆ ಇಲ್ಲಿ ಕ್ವಶನ್ ಪೇಪರ್ಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಇವತ್ತು ನೋಡಿ ಮಾದರಿ 4 ಮತ್ತು ಗಣಿತ ಹಾಗೂ ಇಲ್ಲಿ ಕನ್ನಡ ವಿಷಯ ಸಂಪೂರ್ಣವಾದಂತಹ ಕ್ವಶನ್ ಪೇಪರ್ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ತಾವು ಕೂಡ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗಿ ಚಾನಲ್ ಅಂತ ತಿಳಿಸುತ್ತಾ, ಇಲ್ಲಿ ನೋಡ್ಬೋದು ಯಾವ ರೀತಿ ಇರುತ್ತೆ ಮಾದರಿ 4 ಅಂತ ನೋಡ್ತಾ ಹೋಗೋದಾದರೆ, ಇಲ್ಲಿ ಏನು ಸಮಸ್ಯೆ ಚಿತ್ರ ಇದೆಯಲ್ಲ, ಇವೆಲ್ಲವೂ ಕೂಡ ಕ್ರಮಾನುಗತವಾಗಿ ಬಂದಿರ್ತಾವೆ, ಸೀರಿಯಲ್ ಆಗಿರ್ತಾವೆ. ನಾನು ಮಾದರಿಗಳನ್ನು ತಿಳಿಸ್ತಾ ಹೋಗ್ತೀನಿ, ತಾವು ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಒಂದು ಸಮಸ್ಯೆ ಚಿತ್ರ ಇದೆ, ಇಲ್ಲಿ 2 ಏರೋ ಮಾರ್ಕ್ ಕೊಟ್ಟಿದ್ದಾರಲ್ಲ. ನೆಕ್ಸ್ಟ್ ಏನಾಗಿದೆ, ಅದು ಇಲ್ಲಿರುವಂಥ ಏರೋ ಮಾರ್ಕು ಈ ಕಡೆ ಬಂದಿದೆ. ಈಗ ನೋಡ್ತಾ ಹೋಗಿ ಈ ರೀತಿ ಮತ್ತೆ ಟರ್ನ್ ಆಗಿದೆಯಲ್ಲ, ಅದು ಈ ಏರೋ ಮಾರ್ಕ್ ಮಾತ್ರ ಈ ಕಡೆ ಬರುತ್ತೆ, ಇದು ಇದ್ದಲ್ಲೇ ಇರುತ್ತೆ. ಹಾಗಾದರೆ ಆಪ್ಷನ್ಸ್ಗಳು ನೋಡ್ತಾ ಹೋದಾಗ ಇಲ್ಲಿ ನೋಡ್ತಾ ಹೋಗಿ ಈ ಸಮಸ್ಯೆ ಚಿತ್ರಕ್ಕೆ ಸಹ ಸಂಬಂಧ ಇದು ಇದೆ. ನೆಕ್ಸ್ಟ್ ಇದು ಕಂಟಿನ್ಯೂ ಆಗ್ತದೆ. ಹಾಗಾದರೆ ನೋಡ್ತಾ ಹೋಗಿ ಇಲ್ಲಿ ಈ ಕಡೆ ಇದ್ದಾಗ ಇಲ್ಲಿ ಏನಾಯ್ತದು, ಆ ಸಮಸ್ಯೆ ಚಿತ್ರ ಇಲ್ಲಿ ಏರೋ ಮಾರ್ಕ್ ಮಾತ್ರ ಇಲ್ಲಿ ಬಂತು. ನೆಕ್ಸ್ಟ್ ಇದು ಇಲ್ಲಿ ಹೋಗ್ತದೆ. ಹಾಗಾದರೆ ಅದು ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಹೋದರೆ ಇಲ್ಲಿ ನೋಡಿ ಎ ಬಿ ಮತ್ತು ಡಿ ಆಗೋದಿಲ್ಲ. ಇಲ್ಲಿ ಸಿ ಆಪ್ಷನ್ ಇದೆಯಲ್ಲ, ಇದು ಕರೆಕ್ಟಾಗಿ ಇದೆ ಅಂತ ಹೇಳ್ಬೋದು. ಇಲ್ಲಿ 1, 8, 27 ಇವೆಲ್ಲವೂ ಕೂಡ ಘನ ಸಂಖ್ಯೆಗಳಾಗಿವೆ. ಅಂದರೆ ನೋಡ್ತಾ ಹೋದರೆ 1 × 1 × 1, 1 ಒಂದಲೇ 1, 1 ಒಂದಲೇ 1 ಇದು ಇದೆಯಲ್ಲ. ನೆಕ್ಸ್ಟ್ 2 ಬರುತ್ತೆ, ಇಲ್ಲಿ 2 × 2 × 2, 2 × 4, 4 × 8. ನೆಕ್ಸ್ಟ್ ಇಲ್ಲಿ 3 ಬರುತ್ತೆ, 3 × 3 × 3, 3 3 9, 9 3 27. ಇನ್ನು ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ 4. ಅಂದರೆ 3ನ್ನು 4 ಸರಿ ಗುಣಾಕಾರ ಮಾಡುವುದು. 4 4 16, 16 4 64. ಸೊ ಇಲ್ಲಿ ಎ ಆಪ್ಷನ್ನು ಆಗುತ್ತದೆ. ಇಲ್ಲಿ ನೋಡ್ತಾ ಹೋಗಿ ಮುಂದಿನ ಪ್ರಶ್ನೆಯನ್ನು, ಇಲ್ಲಿ 2 ಏರೋ ಮಾರ್ಕ್ ಕೊಟ್ಟಿದ್ದಾರೆ ನೋಡಿ ಚೌಕದಲ್ಲಿ. ಇಲ್ಲಿ ಈ ಕಡೆ ಇದ್ದು ಏರೋ ಮಾರ್ಕವು ಈಗ ಈ ಕಡೆ ಬಂದಿದ್ದಾವೆ, ಮತ್ತೆ ವಾಪಸ್ ಈ ಕಡೆ ಇದಾವೆ. ಈಗ ಹೊಳ್ಳಿ ಏನಾಗುತ್ತೆ, ಸೇಮ್ ಇದೇ ಚಿತ್ರವೇ ಇಲ್ಲಿ ಬರುತ್ತೆ. ಹಾಗಾದರೆ ಇಲ್ಲಿ ನೋಡ್ತಾ ಹೋಗಿ ಯಾವುದಾಗುತ್ತೆ ಅಂತ ಇಲ್ಲಿ ನೋಡಿರಿ, ಡಿ ಸಿ ಮತ್ತು ಬಿಗಳಾಗುವುದಿಲ್ಲ. ಇಲ್ಲಿ ಆಗುವಂಥದ್ದು ಯಾವುದು ಅಂದರೆ ಎ ಆಪ್ಷನ್ನು ಆಗುತ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಏರೋ ಮಾರ್ಕ್ ಇಲ್ಲಿ 1 ಇತ್ತು, ಇಲ್ಲಿ 2 ಆಗಿದಾವೆ, ಇಲ್ಲಿ 3 ಆಗಿದಾವೆ. ನೆಕ್ಸ್ಟ್ ಬರುವಂಥದ್ದು ಎಷ್ಟು ಅಂದರೆ 4 ಏರೋ ಮಾರ್ಕ್ಗಳು ಬರ್ತಾವೆ. ಹಾಗಾದರೆ ನೋಡ್ತಾ ಹೋಗಿ ಇಲ್ಲಿ ಯಾವುದಾಗುತ್ತೆ ಅಂದರೆ ಬಿ ಆಪ್ಷನ್ನು ಆಗುತ್ತದೆ. ಇಲ್ಲಿ ನೋಡ್ಬೋದು, 1 ವೃತ್ತ ಇತ್ತು, ಇಲ್ಲಿ 2 ಆಗಿದಾವೆ, ಇಲ್ಲಿ 3 ಆಗಿದಾವೆ. ನೆಕ್ಸ್ಟು 4 ಬರುತ್ತವೆ. ಹಾಗಾದರೆ ಅದು ಯಾವುದು, ಎ ಆಪ್ಷನ್ನು ಆಗುತ್ತದೆ. ಇಲ್ಲಿ ನೋಡ್ಬೋದು, ಒಂದು ಆಯತದ ಚಿತ್ರ ಇದೆ, ಇಲ್ಲಿ ಒಂದು ಗೆರೆ ಎಳೆಯಲಾಗಿದೆ. ನೆಕ್ಸ್ಟ್ ಇದು ಮೇಲ್ಗಡೆ ಬಂದಿದೆ. ಇನ್ನು ನೆಕ್ಸ್ಟ್ ಈ ಕಡೆ ಇದ್ದಾಗ ಒಂದು ಅಡ್ಡ ಬರುತ್ತದೆ. ಅಡ್ಡ ಅಂದಾಗ ಅದು ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಹೋಗಿ, ಇಲ್ಲಿರುವಂಥ ಚಿತ್ರ ನೋಡ್ತಾ ಹೋಗಿ, ಇಲ್ಲಿ ಆಯತ ಇತ್ತಲ್ಲ, ಈಗ ಅದು ಲಂಬವಾಗಿ ಬಂದಿದೆ. ಮತ್ತೆ ಈ ರೀತಿ ಇದ್ದಾಗ ಮತ್ತೆ ಏನಾಗುತ್ತೆ, ಅದು ಲಂಬ ಬರುತ್ತೆ. ಆದರೆ ಇಲ್ಲಿ ಗೆರೆ ಮಾತ್ರ ಈ ರೀತಿ ಅಡ್ಡ ಬರುತ್ತೆ. ಸೊ ನೋಡ್ತಾ ಹೋದರೆ ಯಾವುದಾಯಿತು, ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು, ಒಂದು ಗೆರೆ ಏರೋ ಮಾರ್ಕ್ ಒಂದು ಈ ಕಡೆ ಇತ್ತು, ಈಗ 2 ಗೆರೆ ಆಗಿದ್ದಾವೆ, ಏರೋ ಮಾರ್ಕ್ ಈ ಕಡೆ ಬಂದಿದ್ದಾವೆ. ಇನ್ನು ನೆಕ್ಸ್ಟ್ ಇಲ್ಲಿ 3 ಗೆರೆ ಆಗಿದ್ದಾವೆ, ಏರೋ ಮಾರ್ಕ್ ಇಲ್ಲಿ ಈ ಕಡೆ ಬಂದಿದೆ. ಇನ್ನು 4 ಗೆರೆ ಅಂದರೆ ಯಾವುದಾಗುತ್ತೆ ಅಂದರೆ ಚೌಕ ಇದೆ ನೋಡಿ, ಇದು ಆಗುತ್ತೆ, ಏರೋ ಮಾರ್ಕು ಈ ಕಡೆ ಬರುತ್ತದೆ. 4 ಸಮಸ್ಯೆ ಚಿತ್ರವನ್ನು ಅಬ್ಸರ್ವ್ ಮಾಡಿದರೆ ತಾವು ಹೇಳ್ತೀರಿ, ಇದೇ ಆನ್ಸರ್ ಆಗುತ್ತದೆ. ಇಲ್ಲೊಂದು ವೃತ್ತ ಇದೆ, ಒಂದು ಗೆರೆ ಎಳೆಯಲಾಗಿದೆ ಚೌಕಕ್ಕೆ, ಇಲ್ಲಿ 2 ಗೆರೆ ಎಳೆಯಲಾಗಿದೆ. ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ 3 ಗೆರೆ ಬರುತ್ತೆ. ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಯಾವುದು ಆನ್ಸರ್ ಆಗುತ್ತೆ ಅಂತ. ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರ ಇದೆಯಲ್ಲ, ಇಲ್ಲಿ ನೋಡಿ ಸರಿಯಾಗಿ ತಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇದು ಕಂಟಿನ್ಯೂ ಆಗ್ತಾವೆ, ಇವು ನಿರಂತರತೆಯನ್ನು ಹೊಂದಿರ್ತಾವೆ. ಅಂದರೆ ನೋಡ್ತಾ ಹೋಗಿ, ಒಂದು ಚೌಕ ಇದೆ, ಇಲ್ಲಿ ಎಷ್ಟು ಗೆರೆ ಎಳೆಯಲಾಗಿದೆ, 2 ಗೆರೆ ಎಳೆಯಲಾಗಿದೆ, ಇಲ್ಲೊಂದು ಗೆರೆ ಬಂದಿದೆ. ಇಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗಿ, ಇಲ್ಲಿ ಸೇಮ್ ಇದೆ, ಆದರೆ ಇಲ್ಲಿ 2 ಗೆರೆ ಬಂದಿದ್ದಾವೆ, ಇಲ್ಲಿ 3 ಗೆರೆ ಬಂದಿದ್ದಾವೆ. ಏರೋ ಮಾರ್ಕ್ ನೋಡ್ತಾ ಹೋಗಿ, ಇಲ್ಲಿತ್ತು, ಇಲ್ಲಿ ಬಂತು, ಇಲ್ಲಿ ಹೋಯಿತು. ನೆಕ್ಸ್ಟ್ ಬರುವಂಥದ್ದು ನೋಡಿದ್ರೆ ಈ ರೀತಿ ಇರುತ್ತೆ ಚೌಕ, ಏರೋ ಮಾರ್ಕ್ ಇಲ್ಲಿ ಬಂದಿರುತ್ತೆ. ಮತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ನೋಡ್ಬೋದು, ಇಲ್ಲಿ 2 ಗೆರೆ ಎಳ್ತಿರ್ತಾರೆ. ಅದೇ ರೀತಿ ಇಲ್ಲಿ ನೋಡ್ತಾ ಹೋಗಿ 4 ಬರ್ತಾವೆ, ಇಲ್ಲಿ 1 2 3 ಬರ್ತಾವೆ, ಇಲ್ಲಿ 3 ಇದ್ದು ಇಲ್ಲಿ 4, ರೈಟ್, ಓಕೆ, 4 ಗೆರೆಗಳು ಬರ್ತಾವೆ ಇಲ್ಲಿ. ಹಾಗಾದ್ರೆ ಅದು ಯಾವುದಾಗುತ್ತೆ ಅಂತ ನೋಡ್ತಾ ಹೋಗಿ, ಇಲ್ಲಿ ಏರೋ ಮಾರ್ಕ್ ಮಾತ್ರ ಮೇಲೆ ಬಂದಿರಬೇಕದು. ಸೊ ಇಲ್ಲಿ ಯಾವುದಾಗುತ್ತೆ ಅಂದರೆ ಎ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಕೊಟ್ಟಿರುವಂಥ ಒಂದು ಆಕೃತಿಯಲ್ಲಿ ಸಮಸ್ಯೆ ಚಿತ್ರದಲ್ಲಿ ಮೊದಲು ನೋಡ್ತಾ ಹೋಗಿ, ಇಲ್ಲಿ 2 ಚುಕ್ಕೆಗಳಿದ್ದು, ನೆಕ್ಸ್ಟ್ ಏನಾಯ್ತದು, ಇಲ್ಲಿ ಬಂತು, ನೆಕ್ಸ್ಟ್ ಇಲ್ಲಿ ಬಂತು. ಈಗ ನೆಕ್ಸ್ಟ್ ಬರುವಂಥ ಸಮಸ್ಯೆ ಚಿತ್ರ ಯಾವುದಪ್ಪ ಅಂದರೆ ಆಪ್ಷನ್ನು ಎ ಆಗುತ್ತದೆ. ಯಾಕಂದರೆ ಇಲ್ಲಿ ತ್ರಿಭುಜ ಇತ್ತು,
ಚೌಕ ಬಂತು, ಮತ್ತೆ ತ್ರಿಭುಜ ಇತ್ತು ಚೌಕ ಬರಬೇಕಾಗುತ್ತದೆ. ಸೊ ಇಲ್ಲಿ ಪಾಯಿಂಟ್ಗಳು ಕೂಡ ಈ ಕಡೆ ಬಂದವು, ಇದು ಸರಿಯಾದ ಆನ್ಸರ್. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿರುವಂಥ ಸಮಸ್ಯೆ ಚಿತ್ರದಲ್ಲಿ ಇಲ್ಲಿತ್ತು ಚಿತ್ರ, ನೆಕ್ಸ್ಟ್ ಏನಾಯ್ತದು ಇಲ್ಲಿ ಬಂತು, ಈಗ ಇಲ್ಲಿತ್ತು. ಈಗ ನೆಕ್ಸ್ಟ್ ಬರುವಂಥದ್ದು ಚೌಕ ತಮಗೆ ತಿಳಿಸ್ತೇನೆ ನೋಡ್ರಿ, ಈ ರೀತಿ ಇದೆಯಲ್ಲ, ಈಗ ಈ ರೀತಿ ಬರುತ್ತೆ. ಹಾಗಾದರೆ ಅದು ಯಾವುದು ಅಂತ ನೋಡ್ತಾ ಹೋಗಿ, ಇಲ್ಲಿ ಡಿ ಮತ್ತು ಸಿ ಆಗೋದಿಲ್ಲ, ಎ ಆಗೋದಿಲ್ಲ, ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ಇಲ್ಲಿ ನೋಡಿ, ಇಲ್ಲಿರುವಂಥ ಒಂದು ತ್ರಿಭುಜ ಇದೆಯಲ್ಲ, ಇಲ್ಲಿ ತುಂಬಲಾಗಿರ್ತದೆ, ಆದರೆ ಇದು ಈ ಕಡೆ ಹೊಳಿದೆ. ನೆಕ್ಸ್ಟ್ ಇಲ್ಲಿದೆಯಲ್ಲ, ಈಗ ಈ ಕಡೆ ಹೊಳುತ್ತೆ, ಯಾವುದಂದರೆ ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ ವೃತ್ತದೊಳಗೆ ಒಂದು ವೃತ್ತ ಇದೆ, ಇಲ್ಲಿ ವೃತ್ತದೊಳಗೆ ಎರಡು ಇದಾವೆ. ಇಲ್ಲಿ ವೃತ್ತದೊಳಗೆ ನೋಡ್ತಾ ಹೋಗಿ, ಇಲ್ಲಿ ಒಂದಿತ್ತು, ಇಲ್ಲಿ ನೋಡ್ತಾ ಹೋಗಿ ಎಷ್ಟಾಗಿದಾವೆ, ಇಲ್ಲಿ 1 2, ಇಲ್ಲಿ ನೋಡ್ತಾ ಹೋಗಿ 1 2 3, 1 2 3 ಆಗಿದಾವೆ. ನೆಕ್ಸ್ಟ್ ಬರುವಂಥದ್ದು ವೃತ್ತದೊಳಗೆ ವೃತ್ತ ಬರುತ್ತೆ. ಸೊ ಇಲ್ಲಿ ಯಾವುದಾಗುತ್ತೆ ಅಂದರೆ ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡಿ, ತ್ರಿಭುಜದಲ್ಲಿ ಪ್ಲಸ್ ಇದೆ, ಚೌಕದಲ್ಲಿ ಪ್ಲಸ್ಸು, ಇದು ಪಂಚಭುಜ ಆಕೃತಿಯಲ್ಲಿ ಪ್ಲಸ್ ಇದೆ. ನೆಕ್ಸ್ಟ್ 6 ಭುಜಗಳ ಆಕೃತಿ ಬರುತ್ತೆ, ಪ್ಲಸ್ ಇರುತ್ತೆ. ಸೊ ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು ಪ್ಲಸ್, ಇಲ್ಲಿ ನೋಡ್ತಾ ಹೋಗಿ ಇಂಟು ಮತ್ತು ಭಾಗಿಸುವ ಚಿಹ್ನೆ ಇದೆ. ನೆಕ್ಸ್ಟ್ ಇಲ್ಲಿರುವಂಥ ಚಿತ್ರ ಇಲ್ಲಿ ಬಂದಿದೆ, ಇಂಟು ಭಾಗಿಸು ಪ್ಲಸ್. ನೆಕ್ಸ್ಟ್ ಇಲ್ಲಿರೋದೆಲ್ಲ ಭಾಗಿಸುವುದು ಆದಮೇಲೆ ಪ್ಲಸ್ ಆದಮೇಲೆ ಇಂಟು ಬರುತ್ತೆ. ಇನ್ನು ಮುಂದಿನ ಸಮಸ್ಯೆಯ ಚಿತ್ರ ಯಾವ್ದು ಬರುತ್ತೆ ಅಂದರೆ ಮತ್ತೆ ವಾಪಸ್ಸು ಪ್ಲಸ್ ಇಂಟು ಭಾಗಿಸುವ ಚಿಹ್ನೆ ಬರುತ್ತದೆ, ಎ ಆಪ್ಷನ್. ಇಲ್ಲಿ 1 4 9, ಇಲ್ಲಿ ನೆಕ್ಸ್ಟ್ ಎಷ್ಟು ಬರುತ್ತೆ ಅಂದರೆ ಇದು ವರ್ಗ ಸಂಖ್ಯೆಗಳಾಗಿದ್ದಾವೆ. 1 1 1 2 2, ಇದು 2ನೇ 2 ಸರಿ ಗುಣಿಸಿದ್ರೆ 4 ಆಗುತ್ತೆ. ನೆಕ್ಸ್ಟ್ 3ನೇ 3 ಸರಿ ಗುಣಿಸಿದ್ರೆ 9 ಆಗುತ್ತೆ. 4ನೇ 4 4 ಸರಿ ನೋಡ್ತಾ ಹೋಗಿ, ಅಂದರೆ 4 4 16, 1 1 1 2 2 4, 3 3 9, 4 4 16. ಸೊ ಇಲ್ಲಿ ಎ ಆಪ್ಷನ್ನು ಆಗುತ್ತದೆ. ಒಂದು ಇಂಜಿನ್ ಒಂದು ಗಂಟೆಯಲ್ಲಿ 84,500 ಲೀಟರ್ಗಳಷ್ಟು ನೀರನ್ನು ಹೊರಹಾಕುತ್ತದೆ. ಆ ಇಂಜಿನ್ ಒಂದು ದಿನಕ್ಕೆ 10 ಗಂಟೆಗಳ ಕಾಲ ಓಡುತ್ತದೆ. 5 ದಿನಗಳಲ್ಲಿ ಅದು ಎಷ್ಟು ಲೀಟರ್ ನೀರನ್ನು ಹೊರಗೆ ಹಾಕುತ್ತದೆ? 1 ಗಂಟೆಗೆ 84,500 ಲೀಟರ್ ಆದರೆ ಅದು ಒಂದು ದಿನಕ್ಕೆ ಕೇವಲ 10 ಗಂಟೆ ಅಂತ ಹೇಳಿದ್ದಾರೆ. 84,500ಕ್ಕೆ ಇಲ್ಲಿ 10ರಿಂದ ಫಸ್ಟ್ ಗುಣಾಕಾರ ಮಾಡಬೇಕು. ಇಲ್ಲಿ ಎಷ್ಟು ಬರುತ್ತೆ ಅಂದರೆ 84, ಇಲ್ಲಿ ನೋಡ್ಬೋದು 3 0 ಬಂದ್ಬಿಡ್ತಾವೆ ಡೈರೆಕ್ಟು. ಇಲ್ಲಿ 8,45,000 ಲೀಟರ್ ಆಯಿತು ಒಂದು ದಿನಕ್ಕೆ. ನೆಕ್ಸ್ಟ್ ಇದನ್ನು 5 ದಿನಕ್ಕೆ ಮಾಡಿದ್ರೆ ಏನಾಗುತ್ತೆ ನೋಡ್ತಾ ಹೋಗಿ ಗುಣಾಕಾರವನ್ನು. ಇಲ್ಲಿ ನೋಡಿ, ಇಲ್ಲಿ 5 0 0 0 0, 5 ಇಲ್ಲಿ 25, 5 4 20, 22, 5 8 40, 42. ನೋಡ್ತಾ ಹೋಗಿ ಆನ್ಸರ್ ಯಾವುದಾಯ್ತು, ಇಲ್ಲಿ ಡಿ ಆಪ್ಷನ್ ಆಯಿತು. 16ಕ್ಕೆ ಎಷ್ಟನ್ನು ಸೇರಿಸಿದಾಗ 39 ಬರುತ್ತದೆ? 16ಕ್ಕೆ ನಾವಿಲ್ಲಿ ಎಷ್ಟು ಸೇರಿಸಿದ್ರೆ 39 ಬರುತ್ತೆ? 23ಅನ್ನು ಸೇರಿಸಿದಾಗ. ಎಷ್ಟನ್ನು 15ರಿಂದ ಗುಣಿಸಿದಾಗ 165 ಬರುತ್ತದೆ. ಇಲ್ಲಿ 15ಕ್ಕೆ ನಾವು 11ರಿಂದ ಗುಣಾಕಾರ ಮಾಡೋಣ. ನೋಡ್ಬೋದು, ಇಲ್ಲಿ 11 5 55, 11 11 5 16. ಸೊ ಇಲ್ಲಿ 11ರಿಂದ ಗುಣಿಸಿದಾಗ 14ಅನ್ನು ಎಷ್ಟರಿಂದ ಗುಣಿಸಿದಾಗ 168 ಬರುತ್ತದೆ. ಇಲ್ಲಿ 12ರಿಂದ ಅಂತ ಆಗುತ್ತದೆ. ನೋಡ್ಬೋದು, ಇಲ್ಲಿ ತಾವು ಕೂಡ ಇಂಟು 12, 12 48, 12 1 12 4 16. ಸೊ 168 ಆಯಿತು. 45ರಿಂದ ಎಷ್ಟರಿಂದ ಭಾಗಿಸಿದಾಗ 5 ಬರುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ 5ರಿಂದ ಭಾಗಿಸಿದಾಗ 11 ಬರುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ 55 ಅನ್ನುವಂಥ ಆನ್ಸರ್ ಆಗುತ್ತದೆ. ಇಲ್ಲಿ ನೆಕ್ಸ್ಟ್ ಒಂದು ಟ್ರಕ್ 475 ಸಿಮೆಂಟ್ ಚೀಲಗಳನ್ನು ಸಾಗಿಸಬಲ್ಲದು. 58,425 ಸಿಮೆಂಟ್ ಚೀಲಗಳನ್ನು ಸಾಗಿಸಲು ಎಷ್ಟು ಟ್ರಕ್ಗಳು ಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ನಾವು 475ಕ್ಕೆ ಇಲ್ಲಿ 123 ನಾವು ಗುಣಾಕಾರ ಮಾಡಿದರೆ ಇಲ್ಲಿ ಆನ್ಸರ್ ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಯಾವುದಾಯ್ತು ಆನ್ಸರು ಡಿ ಆಗುತ್ತದೆ. ಇಲ್ಲಿ ಗದ್ಯ ಭಾಗವನ್ನು ನೋಡೋಣ. ಒಂದಾನೊಂದು ಕಾಲದಲ್ಲಿ 6 ಮಂದಿ ಕುರುಡರಿದ್ದರು. ಈ ಕುರುಡರು ಆನೆಯನ್ನು ಎಂದೂ ನೋಡಿರಲಿಲ್ಲ. ಆನೆ ನೋಡುವುದಕ್ಕೆ ಹೇಗಿರುತ್ತದೆ ಎಂಬುದನ್ನು ತಿಳಿಯಬೇಕೆಂದು ಅವರು ಇಚ್ಛಿಸಿದರು. ಅದನ್ನು ತಿಳಿಯುವುದಕ್ಕಾಗಿ ಅವರು ಒಂದು ಆನೆ ಬಳಿಗೆ ಹೋದರು. ಮೊದಲು ಕುರುಡನು ವಿಶಾಲವಾದ ಆನೆಯ ಮೈ ಮೇಲೆ ಬಿದ್ದ. ಅವನು ಕೂಡಲೇ ಹೇಳಿದ, ಆನೆಯು ಖಂಡಿತವಾಗಿಯೂ ಗೋಡೆ ಆಗಿದೆ. ಎರಡನೆಯ ಕುರುಡನು ಆನೆಯ ದಾಡಿಯನ್ನು ಹಿಡಿದುಕೊಂಡು ಕೂಗಾಡಿದ, ನಾನು ದೃಢವಾಗಿ ಹೇಳುತ್ತೇನೆ, ಆನೆಯು ಈಟಿಯ ಹಾಗೆ ಇದೆ. ಮೂರನೆಯ ಕುರುಡ ವ್ಯಕ್ತಿಯು ಆನೆಯ ಸೊಂಡಿಲನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡ. ಅವನು ನಿಶ್ಚಯವಾಗಿ ಹೇಳಿದ, ಆನೆಯು ಖಂಡಿತವಾಗಿ ಒಂದು ಹಾವಿನಂತಿದೆ. ನಾಲ್ಕನೆಯ ಕುರುಡನು ತನ್ನ ಕೈಯನ್ನು ಚಾಚಿ ಆನೆಯ ಕಾಲನ್ನು ಸ್ಪರ್ಶಿಸಿದ. ಅವನು ಹೇಳಿದ, ಆನೆಯು ಮರದ ಕಾಂಡದ ಹಾಗಿದೆ ಎಂಬುದು ಸ್ಪಷ್ಟವಾಗಿದೆ. ಐದನೆಯವನು ಅನಿರೀಕ್ಷಿತವಾಗಿ ಆನೆಯ ಕಿವಿಯನ್ನು ಮುಟ್ಟಿದ. ನಾನು ದೃಢವಾಗಿ ಹೇಳುತ್ತೇನೆ, ಆನೆಯು ಒಂದು ಬೀಸಣಿಕೆಯಂತಿದೆ. ಕೊನೆಯವನಾದ ಆರನೆಯವನು ಕುರುಡನು ಆನೆಯ ಬಾಲವನ್ನು ಹಿಡಿದು ಕೂಗಾಡಿದ. ನಾನು ಹೇಳುತ್ತೇನೆ, ಆನೆಯು ಹಗ್ಗದಂತಿದೆ. ಆ ಕುರುಡರು ಈ ರೀತಿ ಹೇಳುತ್ತಾ ಪುನಃ ವಾದ ಮಾಡಿದರು. ಪ್ರತಿಯೊಬ್ಬರು ತಾನು ಹೇಳಿದ್ದೇ ಸರಿ ಎಂದರು. ನಿಜವಾಗಿ ನೋಡಿದರೆ ಎಲ್ಲರದ್ದು ತಪ್ಪು. ಇಲ್ಲಿ 6 ಮಂದಿ ಕುರುಡರು ಏನನ್ನು ಕಂಡು ಹಿಡಿಯುವುದಕ್ಕಾಗಿ ಆನೆಯ ಬಳಿ ಹೋದರು ಅಂತಿದೆ. ಇಲ್ಲಿ ಏನು ಹೇಳ್ತದೆ ಅಂದರೆ
ಅವರು ಆನೆಯನ್ನು ಎಂದೂ ನೋಡಿರಲಿಲ್ಲ, ಅದು ನೋಡಲು ಹೇಗಿರುತ್ತದೆ ಅಂತ ತಿಳಿಬೇಕಾಗಿತ್ತು ಅವರು. ಆನೆ ಹೇಗೆ ಕಾಣಿಸುತ್ತದೆ ಎಂಬುದನ್ನು, ಆನೆಯ ಸೊಂಡಿಲ ಗಾತ್ರ ಎಷ್ಟಿದೆ ಎಂಬುದು, ಆನೆಯ ಬಣ್ಣ ಹೇಗಿದೆ, ಆನೆ ಬಾಲ ಹೇಗಿದೆ ಅಲ್ಲ, ಆನೆ ಹೇಗೆ ಕಾಣಿಸುತ್ತದೆ ಎಂಬುದು. ಮೊದಲ ಕುರುಡನಿಗೆ ಆನೆ ಹೇಗೆ ಕಾಣಿಸಿತು? ಈಟಿಯ ಹಾಗೆ, ಮರದ ಕಾಂಡದ ಹಾಗೆ, ಗೋಡೆಯ ಹಾಗೆ, ಬೀಸಣಿಕೆ ಹಾಗೆ ಅಂತ ಹೇಳಿದ್ದಾರೆ. ಇಲ್ಲಿ ಫಸ್ಟ್ ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು, ಮೊದಲನೇವನು ಹೇಳ್ತಾನೆ ಈಟಿಯ ಹಾಗೆ ಅಂತ ಹೇಳ್ತಾನೆ. ಮೂರನೆಯ ಕುರುಡನು ಹೇಳಿದ, ಆನೆಯು ಒಂದು ಹಾವಿನಂತಿದೆ ಎಂದು. ಆನೆಯ ಯಾವ ಅಂಗವನ್ನು ಮುಟ್ಟಿದ ಕಾರಣ ಅವನು ಹಾಗೆ ಹೇಳಿದ? ನೋಡ್ಬೋದು, ಮೂರನೇ ಕುರುಡನ್ನು ನೋಡ್ಬೋದು, ಸೊಂಡಿಲನ್ನು ಹಿಡಿದುಕೊಂಡು ಅವನು ಹೇಳ್ತಾನೆ ಹಾವಿನಂತಿದೆ ಅಂತೇಳಿ. ಅಂದರೆ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಯಾವ್ದು ಆಪ್ಷನ್ ಆಗುತ್ತೆ? ಇಲ್ಲಿ ಡಿ ಆಪ್ಷನ್ನು ಆಗುತ್ತದೆ. ಹಾಗಾದರೆ ಇನ್ನು ನೆಕ್ಸ್ಟು ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆಯನ್ನು, ಕಾಣಿಸುತ್ತದೆ ಎಂದು ಎಲ್ಲ ಕುರುಡರು ಹೇಳಿದುದು ತಪ್ಪು. ಯಾಕೆಂದರೆ ಪ್ರತಿಯೊಬ್ಬನು ಮುಟ್ಟಿದ್ದು ಆನೆಯ ಒಂದೊಂದು ಅಂಗವನ್ನು. ಅವರಲ್ಲಿ ಪ್ರತಿಯೊಬ್ಬನು ದೃಢ ನಿಶ್ಚಯವಿಲ್ಲದೆ ಹೇಳಿದ್ದು. ತಮ್ಮ ತಮ್ಮ ಅಭಿಪ್ರಾಯವೇ ಸರಿ ಎಂದು ಅವರು ಮತ್ತೆ ವಾದಿಸಿದ್ದು. ಅವರು ಪರಸ್ಪರ ಒಬ್ಬರನ್ನೊಬ್ಬರು ವಿರೋಧಿಸಬೇಕೆಂದು ನಿರ್ಧರಿಸಿದ್ದರು. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಅವರು ಆನೆ ಹೇಗೆ ಕಾಣಿಸುತ್ತದೆ ಎಂಬುದನ್ನು ಎಲ್ಲ ಕುರುಡರು ಹೇಳಿದ್ದು ತಪ್ಪು. ಯಾಕೆಂದರೆ ಪ್ರತಿಯೊಬ್ಬನು ಮುಟ್ಟಿದ್ದು ಆನೆಯ ಒಂದೊಂದು ಅಂಗವನ್ನು ಮಾತ್ರ. ಅವರಲ್ಲಿ ಪ್ರತಿಯೊಬ್ಬನು ದೃಢ ನಿಶ್ಚಯವಿಲ್ಲದೆ ಹೇಳಿದ್ದು. ಇಲ್ಲಿ ತಮ್ಮ ತಮ್ಮ ಅಭಿಪ್ರಾಯ ಸರಿ ಎಂದು ಮತ್ತೆ ಹೇಳಿದ್ದು ಅಂತ ಹೇಳಿದಾರಲ್ಲ, ಇಲ್ಲಿ ಆಪ್ಷನ್ನು ಎ ಆಗುತ್ತದೆ. ಇನ್ನು ನೆಕ್ಸ್ಟ್ ಐದನೆಯವನು ಅನಿರೀಕ್ಷಿತವಾಗಿ ಆನೆಯ ಕಿವಿಯನ್ನು ಮುಟ್ಟಿದ ಎಂಬಲ್ಲಿ ಅನಿರೀಕ್ಷಿತವಾಗಿ ಎಂಬುದರ ಅರ್ಥವೇನು? ಅಂದರೆ ಇಲ್ಲಿ ಅಕಸ್ಮಾತ್ ಆಗಿ ಅಂತ ಅರ್ಥ ಆಗುತ್ತದೆ. ಉದ್ದೇಶಪೂರ್ವಕ, ಕೋರಿಕೆ, ಆಯ್ಕೆ ವಿಷಯ ಅಂತಲ್ಲ ಇದು. ಇಲ್ಲಿ ಅನಿರೀಕ್ಷಿತ ಅಂದರೆ ಅಕಸ್ಮಾತ್ ಆಗಿ ಅಂತ ಅರ್ಥ ಆಗುತ್ತದೆ.